ಹಾಯ್ ಫ್ರೆಂಡ್ಸ್, ಇವತ್ತಿನ ಶೆಟ್ಟೀಸ್ ಕಿಚನಲ್ಲಿ ಲೆಟ್ಸ್ ಮೇಕ್ ಮೆಣಸಿನ ಬೇಳೆ ತಿಳಿ ಸಾಂಬಾರು. ಫಸ್ಟ್ ಅದಕ್ಕೆ 1 ಕಪ್ ತೊಗರಿಬೇಳೆ, ಹಾಫ್ ಕಪ್ ಹೆಸರುಬೇಳೆ, ಒಂದು 20 ಕಾಳು ಮೆಣಸು, ಸ್ವಲ್ಪ ಜೀರಿಗೆ, 1 ಬೆಳ್ಳುಳ್ಳಿ, 2 ಒಣಮೆಣ್ಸಿನ್ಕಾಯಿ, 2 ಹಸಿಮೆಣ್ಸಿನ್ಕಾಯಿ, 1 ಟೊಮ್ಯಾಟೊ, ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ. ಈಗ ಒಂದು ಕುಕ್ಕರ್ಗೆ ತೊಗರಿಬೇಳೆ, ಹೆಸರುಬೇಳೆ, 1 ಟೊಮ್ಯಾಟೋನ 4 ಭಾಗ ಕಟ್ ಮಾಡ್ಕೊಂಡು 1 ಟೊಮ್ಯಾಟೊ ಹಾಕ್ಕೊಳ್ಳಿ. ಟೊಮ್ಯಾಟೊ ಹಾಕಿದ ನಂತರ 2 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸ್ಕೊಂಡಿರಿ. ಈಗ ಇದನ್ನು 1-2 ಟೈಮ್ಸ್ ವಾಶ್ ಮಾಡಿ ಬೇಳೆ ಮುಳುಗೋವರೆಗೂ ನೀರು ಹಾಕಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಒಂದು 3 ವಿಷಲ್ ಬರ್ಸ್ಕೋಬೇಕು. 3 ವಿಷಲ್ ಬರ್ಸೋದ್ರಿಂದ ಬೇಳೆ ಟೊಮ್ಯಾಟೊ ತುಂಬ ಚೆನ್ನಾಗಿ ಬೆಂದಿರುತ್ತೆ. ಯಾವುದೇ ರೀತಿ ಗ್ರೈಂಡ್ ಮಾಡೋ ಅವಶ್ಯಕತೆ ಇರೋಲ್ಲ. ಸೊ 3 ವಿಷಲ್ ಬರ್ಸಿದ ನಂತರ ನೋಡಿ, ಈ ರೀತಿಯಾಗಿ ಬೇಳೆ ಟೊಮ್ಯಾಟೊ ಬೆಂದಿದೆ. ಈಗ ಇದನ್ನು ನೀವು ಮಸಿಬೇಕು. ಬೇಳೆ ಟೊಮ್ಯಾಟೊ ಸಾಫ್ಟ್ ಆಗೋ ರೀತಿ ಮಸಿರಿ. ಇದಕ್ಕೆ ನೀವು ಯಾವುದೇ ರೀತಿಯಾಗಿ ಸಾಂಬಾರು ಪೌಡರ್ ಅಥವಾ ಚಿಲ್ಲಿ ಪೌಡರ್ ಯೂಸ್ ಮಾಡಲ್ಲ. ಸಿಂಪಲ್ಲಾಗಿ ಮನೇಲೇ ಈ ಸಾಂಬಾರು ಪ್ರಿಪೇರ್ ಮಾಡ್ಬೋದು. ಬ್ಯಾಚುಲರ್ಸ್ಗೆ ತುಂಬ ಒಳ್ಳೆಯ ರೆಸಿಪಿ. ಅಥವಾ ನೀವು ಮನೇಲೇ ಒಬ್ಬರೇ ಇಬ್ಬರೇ ಇದ್ರೂ ಈ ರೆಸಿಪಿನ 1 ಟೈಮ್ ಊಟಕ್ಕೆ ಟ್ರೈ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತು ಡೈಜೆಷನ್ಗೂ ತುಂಬ ಒಳ್ಳೆಯದು. ಈಗ ಇದಕ್ಕೆ ನೀರು ಹಾಕಿ ಸಾಂಬಾರು ಒಂದು ಕನ್ಸಿಸ್ಟೆನ್ಸಿ ಬರಬೇಕು. ತುಂಬ ತೆಳುಗೂ ಇರಬಾರ್ದು ಅಥವಾ ತುಂಬ ಗಟ್ಟಿಗೂ ಇರಬಾರ್ದು. ತುಂಬ ಗಟ್ಟಿಗಿದ್ದರೆ ತಿನ್ನೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಈಗ ಕುದಿಯೋಕ್ಕಿಟ್ಟು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳಿ. ಒಗ್ಗರಣೆಗೆ ಒಂದು ಕಡಾಯಿ ಇಟ್ಟು 2 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ, ಮತ್ತು ಸ್ವಲ್ಪ ಸಾಸಿವೆ, 2 ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ, ಸ್ವಲ್ಪ ಕರಿಬೇವು ಹಾಕಿ, ಮತ್ತು ನೆಕ್ಸ್ಟು ಕುಟ್ಟಿ ಪುಡಿ ಮಾಡಿರೋ ಮೆಣಸು ಜೀರಿಗೆ ಹಾಕಿ. ಮೆಣಸು ಜೀರಿಗೆನ ಅದೇ ರೀತಿ ಹಾಕಬಾರ್ದು, ಅವೆರಡನ್ನೂ ಕುಟ್ಟಿ ಪುಡಿ ಮಾಡಿ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಸ್ವಲ್ಪ ಹಿಂಗೆ ಹಾಕಿ, ಸ್ವಲ್ಪ ಅರಿಶಿನ ಹಾಕಿ ಈ ರೀತಿಯಾಗಿ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳಿ. ಈ ಒಗ್ಗರಣೆ ರೆಡಿ ಆಗಿದ ನಂತರ ಕುದೀತಿರೋ ಸಾಂಬಾರಿಗೆ ಇದನ್ನು ಮಿಕ್ಸ್ ಮಾಡಬೇಕು. ಈಗ ಕುದೀತಿರೋ ಸಾಂಬಾರಿಗೆ ಈ ಒಗ್ಗರಣೆನ ಚೆನ್ನಾಗಿ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಿದ ನಂತರ ಸಾಂಬಾರು ಕುದಿಯೋಕೆ ಬಿಟ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಆಮೇಲೆ ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಸಾಂಬಾರನ್ನ ಕುದಿಯೋಕೆ ಬಿಡಿ. ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ 5 ನಿಮಿಷದಲ್ಲೇ ಮೆಣಸಿನ ಸಾರು ರೆಡಿ ಮಾಡ್ಕೋಬೋದು ಅಂತ. ಈ ರೆಸಿಪಿ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.